ಅದು 100% ಕರೆಕ್ಟ್ ಇದೆ ಸರ್. ಉಪಮುಖ್ಯಮಂತ್ರಿಗಳೇ, ಯಾರಿದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬೈ ಚಾನ್ಸ್ ನೀವು ಪ್ರೆಸರ್ ಮಾಡಿದ್ರೆ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಒಂದು ನೋಟಿಸ್ ಕೊಡು ಅಂತಾನೆ. ಯಾರು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ ರೆವಿನ್ಯೂ ಸೈಡಲ್ಲಿ, ಹಂಗೋಗಿ ಕೋರ್ಟಲ್ಲಿ ಸ್ಟೇ ಮಾಡ್ತಾರೆ. ಅಷ್ಟಕ್ಕೆ ಅದು ಕ್ಲೋಸ್ ಆಗ್ತದೆ. ಒಂದು ಅಮೆಂಡ್ಮೆಂಟ್ ಮಾಡಲೇಬೇಕು. ಇಲ್ಲಾಂದರೆ ಇನ್ನೊಂದು 3-4 ವರ್ಷಕ್ಕೆ ಎಂಟೈರ್ ರೆವಿನ್ಯೂ ಲ್ಯಾಂಡ್ನ ಸೈಟಾಗಿ ವಿಂಗಡಣೆ ಮಾಡಿಬಿಡ್ತಾರೆ. 100% ಮಾಡ್ತಾರೆ. ಈಗಲೇ ಎಗ್ಗಿಲ್ದೆ ನಡೀತದೆ. ಎರಡನೇದು, ಈಗಿನ ಗೃಹ ಮಂತ್ರಿಗಳು ಆಗ ಉಪಮುಖ್ಯಮಂತ್ರಿಗಳು ತಿಪ್ಪಗೊಂಡಳ್ಳಿನ 350 ಕೋಟಿ ಕೊಟ್ಟು ಇದು ಮಾಡಕ್ಕೆ, ತಾವು ಒಂದ್ಸಾರಿ ಇನ್ಸ್ಪೆಕ್ಷನ್ ಮಾಡಿ ಆ 350 ಕೋಟಿ ಕೊಟ್ಟದ್ದು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದು ಸ್ವಲ್ಪ ವೆರಿಫಿಕೇಶನ್ ತಾವು ಮಾಡಬೇಕಾಗ್ತದೆ. ಅಷ್ಟು ಕೊಟ್ಟು ಉಪಮುಖ್ಯಮಂತ್ರಿಗಳು ಹೋದ್ ಸಾರಿ ಎಲ್ಲ ಕೊಟ್ಟದ್ದು ಮಾಡಿದ್ದು ಶುದ್ಧೀಕರಣ ಆಗಲೇ ಇಲ್ಲ. ಅದು ತಾವು ಒಂದ್ಸಾರಿ ವಿಸಿಟ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಅಧ್ಯಕ್ಷರೇ, ಅದ್ರ ಸಂಬಂಧಕ್ಕೆ ಒಂದು ಮಾತು ಹೇಳ್ತೇನೆ. ಏನು ಅನ್ಆಥರೈಸ್ ಲೇಔಟ್ ಬಗ್ಗೆ ಏನು ಗಮನ ಸೆಳೆದಿದ್ದಾರೆ, ಅದಕ್ಕೆ ಏನಾದರೂ ಒಂದು ಮಾನದಂಡ, ಒಂದು ಸಬ್ಜೆಕ್ಟು ಅಂತ ತರದೇ ಹೋದರೆ ಬಹುಶಃ ನಾವು ಇದನ್ನು ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ. ಬರೀ ಈ ಒಂದು ಬೆಂಗಳೂರು ಮಾತ್ರನೇ ಅಂತಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಟೌನ್ಗಳಲ್ಲೂ ಇದು ಇಲ್ಲೀಗಲ್ ಲೇಔಟ್ಸ್ ಬಗ್ಗೆ ಒಂದು ವಿಚಾರ ಇದೆ. ಅದ್ರ ಬಗ್ಗೆನೂ ನಾನು ಇಲ್ಲಿ ಒಂದು ಗಮನ ಸೆಳೆಯುವಂಥ ವಿಚಾರ ಏನಪ್ಪ ಅಂದರೆ, ಇದಕ್ಕೇನಾದ್ರು ಒಂದು ತಾರಕವಾದ ಒಂದು ಅಂತ್ಯ ಕಾಣದೆ ಹೋದರೆ ಇದು ನಾವು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಪಾಯಿಂಟು. ಕನಿಷ್ಠ ಒಂದು 30 ಅಡಿ ರಸ್ತೆ, ಯಾವ ಸಬ್ಜೆಕ್ಟು ರಿಲಿಂಕ್ವೆಶ್ಮೆಂಟ್ ಇಲ್ಲದೆ, ಯಾವುದು ರಿಜಿಸ್ಟ್ರೇಷನ್ ಇಲ್ಲ, ಅಥವಾ ಯಾವ್ದಾದ್ರು ಒಂದು ಚರ್ಚೆ ಆಗಿ ಅದಕ್ಕೊಂದು ಕಾಮನ್ ಪಾಯಿಂಟ್ ಇಲ್ಲದೆ ಹೋದರೆ ಬಹುಶಃ ನಾವು ಡೆವಲಪ್ಮೆಂಟು ಮುಂದೆ, ಈಗ ಈ ತಕ್ಷಣಕ್ಕೆ ಕೊಡೋಕ್ಕಾಗದಿದ್ರು ಸಹ ಇನ್ನೊಂದು 5 ವರ್ಷಕ್ಕಾದರೂ ನಾವು ಡೆವಲಪ್ ಮಾಡ್ಬೋದು. ಕಾಮನ್ ಆಗಿ ಏನು ಫೆಸಿಲಿಟೀಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ವಿಚಾರವಾಗಿ ಸದನ ಗಮನ ಸೆಳೆದು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟೋ ಒಂದು ಆದಾಯ ಬರ್ತಕ್ಕಂಥ ವಿಚಾರ ಅದು, ಅದನ್ನು ದೀರ್ಘವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಕೋಬೇಕಂತ ಹೇಳಿ ನನ್ನ ಮಾತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.